ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೋರಿಕಾಯಿ ಪಲ್ಯ ಮತ್ತು ಅದರ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ. ಒಂದು ಪಾತ್ರೆಗೆ ಹಸಿರು ಕಾಳನ್ನ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ. ಹಾಕೋಕ್ಕಿಂತ ಮುಂಚೆ ನೀಟಾಗಿ ಅದನ್ನೆಲ್ಲ ಸೋಸ್ಕೊಂಡು ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳುವ. ನೀಟಾಗಿ ಮಳ್ಳಿದ್ರೆ ಸಾಕು, ಕಾಳೆಲ್ಲ ಬೆಂದ್ಬಿಡುತ್ತೆ. ಬೇಕಾದರೆ ಒಂದು ಕಾಳನ್ನ ತೆಗೆದು ಪ್ರೆಸ್ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ. ನೋಡಿ, ಈ ಥರ ಮಳ್ತಾ ಇರೋವಂಥ ಟೈಮಲ್ಲಿ ಗೋರಿಕಾಯಿನ ಸೇರಿಸ್ಕೊಳ್ಳುವ. ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಗೋರಿಕಾಯಿನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಸುಲಿದು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳುವ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳುವ. ನೀಟಾಗಿ ಎಲ್ಲ ಮಳ್ಳಬೇಕು. ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಜರಡಿ ತಗೊಂಡು ನೀರು ಮತ್ತು ಕಾಳು ಮತ್ತು ಕಾಯಿನ ಸೆಪ್ರೇಟ್ ಮಾಡ್ಕೊಳ್ಳುವ. ಹುಷಾರಾಗಿ ಮಾಡಿ, ಬಿಸಿ ಇರುತ್ತೆ. ಕಾಳು ಮತ್ತು ಕಾಯಲ್ಲಿ ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ಸೆಪ್ರೇಟ್ ಮಾಡ್ಕೊಳ್ಳುವ. ಸೊ ದ್ಯಾಟ್ ಆ ನೀರಲ್ಲಿ ನಾವು ಸಾಂಬಾರನ್ನ ಮಾಡ್ಬೋದು. ಈಸಿಯಾಗಿ ತಿಳಿ ಸಾಂಬಾರನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಾಳು ಮತ್ತು ನೀರನ್ನ ಸೆಪ್ರೇಟ್ ಮಾಡ್ಕೊಳ್ಳುವ, ಬಸ್ಕೊಳ್ಳುವ. ಅದಾದಮೇಲೆ ಒಂದು ಜಾರ್ಗೆ 3-4 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳುವ. ಅದಾದಮೇಲೆ ಅರ್ಧ ಹೋಳು ಕಾಯಿನ ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳುವ. ಕಾಯಿ ಟೊಮೆಟೊ ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಮಸಾಲ. ಇದಿಷ್ಟನ್ನು ನೀಟಾಗಿ ಮಿಕ್ಸಿಲಿ ಆಡಿಸ್ಕೊಂಡು ಬಂದರೆ ಮಸಾಲ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ಒಂದು ಕುಟಾಣಿಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳುವ. ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಜಜ್ಕೊಳ್ಳುವ ಕುಟಾಣಿಲಿ. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಕೊಳ್ಳುವ. ಒಂದು ಸ್ವಲ್ಪ ಮಾತ್ರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ಇವಾಗ ಪಲ್ಯ ಮಾಡೋದಕ್ಕೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ಳುವ. 2-3 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಅದಾದಮೇಲೆ ನಾವು ಕುಟ್ಟಿಟ್ಟಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ಇನ್ನೊಂದು ಸ್ವಲ್ಪ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳುವ. ನೀಟಾಗಿ ಒಂದು ಸೌಟನ್ನ ತಗೊಂಡು ಫ್ರೈ ಮಾಡ್ಕೊಳ್ಳುವ. ಹಂಗೆ ಕುಟ್ಟಿಟ್ಕೊಳ್ಳೋದ್ರಿಂದ ಒಗ್ಗರಣೆ ಎಲ್ಲ ಘಮ ಘಮ ಅಂತ ಅನ್ನುತ್ತೆ. ನೋಡಿ, ನಾವು ಬಸ್ದಿಟ್ಕೊಂಡಿದ್ದಂಥ ಕಾಳು ಮತ್ತು ಕಾಯಿನ ಇದಕ್ಕೆ ಸೇರಿಸ್ಕೊಳ್ಳುವ. ನೀಟಾಗಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳುವ. ತುಂಬ ಈಸಿಯಾದಂಥ ರೆಸಿಪಿ, ತುಂಬ ಬೇಗನೆ ಆಗುತ್ತೆ. ಅದಾದಮೇಲೆ ನಾವು ಮಸಾಲ ಆಡಿಸಿದ್ವಲ್ಲ, ಅದರಲ್ಲಿ 2-3 ಸೌಟಷ್ಟು ಇದಕ್ಕೆ ಹಾಕ್ಕೊಳ್ಳುವ. ಮಿಕ್ಕಿರೋದನ್ನ ಸಾಂಬಾರಿಗೆ ಇಟ್ಕೊಳ್ಳುವ. ಅದಾದಮೇಲೆ 2-3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಅದಾದಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ರೆ ಆಹಾಹಾ, ಘಮ 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 ಅನ್ನೋ ಪಲ್ಯ ರೆಡಿ ಆಗಿಬಿಡುತ್ತೆ. ಇದಂತೂ ನನ್ನ ಫೇವ್ರೆಟ್ ಪಲ್ಯ. ಇದನ್ನು ನಮ್ಮ ಅಜ್ಜಿ ಮಾಡ್ತಿದ್ರು, ಇವಾಗ ನಮ್ಮ ಮಮ್ಮಿ ಪ್ರಿಪೇರ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡ್ತಾರೆ ಅಂತ. ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕನಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 10-12 ನಿಮಿಷ ಬಿಟ್ಬಿಡುವ. ಆಹಾ, ನೋಡಿ, ಪ್ಲೇಟೆಲ್ಲ ಕ್ಲೋಸ್ ಮಾಡಾದಮೇಲೆ ಒಂದು 10-12 ನಿಮಿಷ ಬಿಟ್ಟು ಪ್ಲೇಟ್ ಓಪನ್ ಮಾಡಿದ್ರೆ ಈ ರೀತಿ ಆಗಿರುತ್ತೆ. ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ದ್ಯಾಟ್ ಅದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಪಲ್ಯ ಅಂತೂ ನನ್ನ ಫೇವ್ರೆಟ್ ಪಲ್ಯ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿಕೊಂಡು ತಿಂದು ನೋಡಿ. ಹಾಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಯಾರ್ಯಾರಿಗೆ ಈ ಪಲ್ಯ ಇಷ್ಟ ಅಂತ. ಅದಾದಮೇಲೆ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾವು ಗುದ್ದಿ ಸೈಡಲ್ಲಿ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ನೀಟಾಗಿ ಒಂದು ಸೌಟನ್ನ ತಗೊಂಡು
ಎಣ್ಣೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳುವ. ಒಂಚೂರು ಈರುಳ್ಳಿ ಎಲ್ಲ ಕೆಂಪಿಗಾದಮೇಲೆ ನಾವು ಟೊಮೆಟೊ ಮತ್ತು ಕಾಯಿ ಎರಡನ್ನೂ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ಬರೀ ಕಾಯಿ ಟೊಮೆಟೊ ಎರಡೇ ಇದಕ್ಕೆ ಮಸಾಲ, ಬೇರೆ ಏನೂ ಆ್ಯಡ್ ಮಾಡೋಂಗಿಲ್ಲ. ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಕಾಳನ್ನ ಬಸ್ತಿಟ್ಟಿದ್ವಲ್ಲ ನೀರು, ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ಳುವ. ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದಿಷ್ಟೇ ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥ. ಇದಿಷ್ಟನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಮಳ್ಳಕ್ಕಿಟ್ಬಿಟ್ರೆ ಸಾಂಬಾರಂತೂ ಸಕ್ಕದಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ಈಸಿಯಾಗಿ ಸಾಂಬಾರು ಕೂಡ ರೆಡಿ ಆಯಿತು, ಒಂದು ಕಡೆ ಪಲ್ಯನೂ ರೆಡಿ ಆಯಿತು. ಎಷ್ಟು ಸುಲಭ ನೋಡಿ ಈ ಗೋರಿಕಾಯಿ ಪಲ್ಯ ಮತ್ತು ಸಾಂಬಾರು ಮಾಡೋದು. ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ. ಇದು ಅನ್ನ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.